ಬುಕ್ ಕನಕರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪರೀಕ್ಷೆನೇ ಇಲ್ಲದೆ PUC ಓದ್ತಿರೋ ವಿದ್ಯಾರ್ಥಿಗಳೆಲ್ಲ ಪಾಸ್ ಆಗೋದ್ರು. ವಾಟ್ ನೆಕ್ಸ್ಟ್ ಅಂದರೆ ಈ PU ಪಾಸ್ ಆದವರು ಈಗ ಎಲ್ಲರೂ ಕಾಲೇಜ್ಗಳಿಗೆ ಎಂಟ್ರಿ ಕೊಡ್ತಿದ್ದಾರೆ. ಹೀಗಾಗಿ ಡಿಗ್ರಿ ಕಾಲೇಜುಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಬ್ರೇಕಿಂಗ್ ನ್ಯೂಸ್. ರಾಜ್ಯದ ಡಿಗ್ರಿ ಕಾಲೇಜುಗಳಲ್ಲಿ ದಾಖಲಾತಿ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ. ಈಗ ಈ ಬಾರಿ ಇದುವರೆಗೂ ಕೇಳದೇ ಇರುವಷ್ಟು ದಾಖಲಾತಿಗಳಾಗ್ತಾ ಇದೆಯಂತೆ ಕಾಲೇಜುಗಳಲ್ಲಿ. ಈ ದಾಖಲಾತಿಯ ನ್ಯೂಸ್ 18ನ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ವಿ. ಕಾಲೇಜುಗಳಲ್ಲಿ ಕೊರೋನಾ ನಿಯಮ ಪಾಲನೆ ಆಗ್ತಿದೆಯಾ, ಕೊರೋನಾ ನಂತರ ಕಾಲೇಜ್ ಕ್ಯಾಂಪಸ್ ಹೇಗಿದೆ, ನ್ಯೂಸ್ 18ನ ರಿಯಾಲಿಟಿ ಚೆಕ್ನಲ್ಲಿ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್. ಬ್ರೇಕಿಂಗ್ ನ್ಯೂಸ್. ಇದು ಕೊರೋನಾ ಬಂತು, ಎಕ್ಸಾಮ್ಗಳಿರಲಿಲ್ಲ, ಇಡೀ PUCಯಲ್ಲಿ ಯಾರ್ಯಾರಿದ್ರು ಎಲ್ಲರೂ ಪಾಸ್ ಆಗಿಬಿಟ್ರು. ಹುಬ್ಬಳ್ಳಿ, ಮಂಗಳೂರು, ಶಿವಮೊಗ್ಗ ಹಲವಾರು ರಾಜ್ಯದ ಜಿಲ್ಲೆಗಳ ಕಾಲೇಜುಗಳಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ಮಕ್ಕಳು ಹೆಂಗೆ ಅಡ್ಮಿಷನ್ ತಗೋತಿದ್ದಾರೆ, ಓದೋಕ್ಕೆ ಬರ್ತಿದ್ದಾರಾ ಅಥವಾ ಮಿಸ್ಔಟ್ ಆಗ್ತಿದ್ದಾರಾ, ಈ ಥರದ್ದೆಲ್ಲ ನಮಗೆ ಕಂಡು ಬಂದಿದ್ದು ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಈಗ ಅಂತ. ಆಗಲೇ 3 ದೃಶ್ಯ ತೋರಿಸಿದ್ವಿ. ಈಗ 1 by 1 ಅಲ್ಲಿ ಏನೇನಾಗ್ತಿದೆ ಅಂತ ನಿಮ್ಮ ಮುಂದೆ ಇಡ್ತೀನಿ ನಾನು. ಮೊದಲಿಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀನಿ ನಾನು. ಹುಬ್ಬಳ್ಳಿಯಲ್ಲಿ ಡಿಗ್ರಿ ಕಾಲೇಜು ತರಗತಿಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಆನ್ಲೈನ್ ಆಫ್ಲೈನ್ ಎರಡೂ ಮಾದರಿಯಲ್ಲೂ ಕೂಡ ಬೋಧನೆ ನಡೀತಾ ಇದೆ. ಕೋವಿಡ್ ಮುಂಜಾಗ್ರತೆಯೊಂದಿಗೆ ವಿದ್ಯಾರ್ಥಿಗಳು ಪಾಠ ಕೇಳೋದಕ್ಕೆ ಹಾಜರಾಗ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದು ಹುಬ್ಬಳ್ಳಿ ಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ ನಾವೀಗ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಲ್ಲ ಕಡೆ ಮಕ್ಕಳು ಪಾಠ ಕೇಳೋಕೆ ಬರ್ತಿದ್ದಾರೆ. ಆನ್ಲೈನು ಆಫ್ಲೈನು ಎಲ್ಲ ಮಾದರಿಯ ಪಾಠಗಳು ಕೂಡ ನಡೀತಾ ಇದೆ. ಕೋವಿಡ್ ಮುಂಜಾಗ್ರತೆಯೊಂದಿಗೆ ವಿದ್ಯಾರ್ಥಿಗಳು ಹಾಜರಾಗ್ತಿದ್ದಾರೆ ಅಂತ ನನ್ನ ಸಹೋದ್ಯೋಗಿ ಶಿವರಾಮ್ ಅಸ್ಸಂಡಿ ಕಾಲೇಜ್ ಹತ್ರ ಹೋಗಿ ಅಲ್ಲಿನ ಎಲ್ಲ ಸ್ಥಿತಿಗತಿಗಳ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓ ಟಿ ಯು ಶಿವರಾಮ್. ರಾಜ್ಯಾದ್ಯಂತ ಪದವಿ ಕಾಲೇಜುಗಳು ಪ್ರಾರಂಭಗೊಂಡು 1 ತಿಂಗಳು ಆಗ್ತಾ ಬರ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ SSLC ಮತ್ತು PUC ತರಗತಿಗಳನ್ನು ಸಹ ಆರಂಭಿಸಲಿಕ್ಕೆ ಚಿಂತನೆ ನಡೆಸಿದೆ. 23ಕ್ಕೆ ಮುಹೂರ್ತ ಸಹ ಫಿಕ್ಸ್ ಮಾಡಿದೆ. ಹೀಗಾಗಿ ಎಷ್ಟು ಮಟ್ಟಿಗೆ ಡಿಗ್ರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ರೆಸ್ಪಾನ್ಸ್ ಹೇಗಿದೆ ಮತ್ತು ಏನಾದರೂ ಕೋವಿಡ್ ಇದೆಯಾ, ಕೋವಿಡ್ ಈ ಥರದ್ದು ಒಂದು ರಿಯಾಲಿಟಿ ಚೆಕ್ ಮಾಡ್ಲಿಕ್ಕೆ ಬಂದಿದ್ವಿ. ನಾವೀಗ ಹುಬ್ಬಳ್ಳಿಯ 3000 ಮಟ್ಟದ ಟ್ರಸ್ಟ್ ನಡೆಸ್ತಿರುವಂತಹ ವುಮೆನ್ಸ್ ಕಾಲೇಜ್ನಲ್ಲಿದ್ದೀವಿ. ಇಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಇದೆ. ಇಲ್ಲಿ ಒಟ್ಟು 966 ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಈಗೇನು ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇದೆ, ಮತ್ತೊಂದು ಕಡೆ ಈಗ ಇತ್ತೀಚೆಗಷ್ಟೇ ಮೊನ್ನೆ ಅಷ್ಟೇ ಏನು ಪರೀಕ್ಷೆಗಳು ಮುಗಿದಿದ್ದಾವೆ, ಮತ್ತೊಂದು ಕಡೆ ತರಗತಿಗಳು ನಡೀತಾ ಇದ್ದಾವೆ ಮತ್ತು ಅಡ್ಮಿಷನ್ ಪ್ರೊಸೆಸ್ ಎರಡೂ ಸಹ ನಡೀತಾ ಇದ್ದಾವೆ. ಇಲ್ಲಿ ಏನು ಕ್ಲಾಸ್ಗಳು ಯಾವ ರೀತಿ ನಡೀತಾ ಇದ್ದಾವೆ ಮತ್ತು ವಿದ್ಯಾರ್ಥಿಗಳ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸ್ಟೂಡೆಂಟ್ಸು ಹೆಚ್ಚು ಕಡಿಮೆ ತರಗತಿಯ ತುಂಬ ಇದ್ದಾರೆ. ಯಾಕಂದರೆ ಇದು ಇತ್ತೀಚೆಗಷ್ಟೇ ಮೊನ್ನೆ ಅಷ್ಟೇ ಪರೀಕ್ಷೆ ಮುಗಿದಿದೆ. ಹೀಗಾಗಿ ಸ್ಪೆಷಲ್ ಕ್ಲಾಸ್ಗಳು ನಡೀತಾ ಇದ್ದಾವೆ, ಅಂದರೆ ಮತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ. ಇಲ್ಲಿ ಆಲ್ಮೋಸ್ಟ್ ಏನು ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ಮಾಸ್ಕ್ ಹಾಕೋದಿರ್ಬೋದು, ಸಾಮಾಜಿಕ ಅಂತರ ಕಾಪಾಡೋದಿರ್ಬೋದು, ಅದೆಲ್ಲನೂ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಇದು ತರಗತಿಗಳು ಮಾಡಲಾಗುತ್ತೆ. ಹುಬ್ಬಳ್ಳಿಯಲ್ಲಿ ಒಟ್ಟು 22 ಡಿಗ್ರಿ ಕಾಲೇಜುಗಳಿದ್ದಾವೆ. 22 ಡಿಗ್ರಿ ಕಾಲೇಜುಗಳಿದ್ದಾವೆ. ಎಲ್ಲ ಕಡೆ ಬಹುತೇಕ ಒಂದು 50 to 60% ವಿದ್ಯಾರ್ಥಿಗಳ ಹಾಜರಾತಿ ಇದೆ ಅಂತೇಳಿ ಮಾಹಿತಿ ಬಂದಿದೆ. ಒಟ್ಟಾರೆ ಏನು ಇವತ್ತು ವಿದ್ಯಾರ್ಥಿಗಳನ್ನ ನಾವು ನೋಡಿದಾಗ ಮತ್ತು ಅವರಿಗೆ ಆನ್ಲೈನ್ಗಿಂತ ಆಫ್ಲೈನೇ ಚಲೋ ಅಂತೇಳಿ ಅಂತ ಅಭಿಪ್ರಾಯ ವ್ಯಕ್ತ ಆಗಿದೆ. ಆ ವಿದ್ಯಾರ್ಥಿಗಳನ್ನ ಮಾತಾಡ್ಸೋಣ. ಕ್ಲಾಸಿಗೆ ಬಂದಿದ್ರಮ್ಮ, ಕೋವಿಡ್ ನಂತರ ಏನು 2ನೇ ಅಲೆ ನಂತರ ನಾವು ತರಗತಿಗಳು ಆರಂಭವಾದವು. ಈಗೇನು ಭಯ ಇತ್ತಾ? ಈಗೇನು ತರಗತಿಗೆ ಬರ್ತಾ ಇದ್ರಿ, ಏನು ಅನಿಸುತ್ತೆ? ಭಯ ಅಂತ ಏನಿಲ್ಲ, ತರಗತಿಗಳು ಸ್ಟಾರ್ಟ್ ಆಗಿದ್ದು ಒಳ್ಳೆಯದಾಗಿದೆ ಸರ್. ಮತ್ತು ಇದು ಆನ್ಲೈನ್ಗಿಂತ ಆಫ್ಲೈನಲ್ಲೇ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಎಲ್ಲ ಯಾರ್ಯಾರು ಕೋವಿಡ್ ಬರ್ತದ ಅನ್ನೋದು ಏನಾದರೂ ಭಯ ಇತ್ತಾ, ಅಥವಾ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ಗೆ ಯಾರು ಆ ಥರದ್ದು ಆಗಿತ್ತು? ಇಲ್ಲ ಸರ್, ಇದು ಅಂಥದ್ದೇನೂ ಆಗಲಿಲ್ಲ ಸರ್. ಭಯ ಅಂತ ಏನಿಲ್ಲ. ನಾವು ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದ್ರಿಂದ ಯಾವುದೇ ರೀತಿ ಭಯ ಇಲ್ಲ ಸರ್. ನಿಮ್ಗೆ ಏನು ಅನ್ಸುತ್ತಮ್ಮ? ಅಂದರೆ ಈಗ ಆಫ್ಲೈನ್ ಚಲೋನಾ ಆನ್ಲೈನ್ ಚಲೋನಾ, ಯಾವ್ದು ಚಲೋ ಅಂತ? ಆನ್ಲೈನ್ಗಿನ್ನ ಆಫ್ಲೈನೇ ಚಲೋ ಸರ್. ಆನ್ಲೈನಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಅಷ್ಟು ಎಲ್ಲರಿಗೂ ಅಟೆಂಡ್ ಆಗೋಕ್ಕಾಗಲ್ಲ. ಆಫ್ಲೈನ್ ಇದ್ದರೆ ಎಲ್ಲರೂ ಅಟೆಂಡ್ ಆಗ್ಬೋದು ಬಂದು.
ಇಲ್ಲಿ ಪ್ರಾಂಶುಪಾಲರು ಕಾಲೇಜಿನ ಪ್ರಾಂಶುಪಾಲರಾದ ಲಿಂಗರಾಜ್ ಅಂಗಡಿಯವರು ಸಹ ಇದ್ದಾರೆ. ಸರ್, ಈಗ ಕೋವಿಡ್ ಆದ ನಂತರ ತರಗತಿಗಳು ಪ್ರಾರಂಭ ಮಾಡಿದಿರಿ. ಬಹಳಷ್ಟು ವಿದ್ಯಾರ್ಥಿನಿಯರು ಆನ್ಲೈನ್ಗಿಂತ ಆಫ್ಲೈನ್ ನಮಗೆ ಚೆನ್ನಾಗಿ ಅಂತಂದರು. ಹೀಗಾಗಿ ಆಫ್ಲೈನಲ್ಲಿ ಸಿದ್ದಕ್ಕೆ ಸುಮಾರು 60-70% ವಿದ್ಯಾರ್ಥಿನಿಯರು ಕಾಲೇಜ್ ಬರ್ತಾ ಇದ್ದಾರೆ. ಮತ್ತು ಪರೀಕ್ಷೆ ಸದ್ಯಕ್ಕೆ ನಡೆದು ಈಗ 15 ದಿವಸ ಪರೀಕ್ಷೆ ಬಹಳಷ್ಟು ಚೆನ್ನಾಗಾಗಿದೆ. ಮತ್ತು ನಮ್ಮ ಕಾಲೇಜಿನಲ್ಲಿ ಎಲ್ಲರಿಗೂ ವ್ಯಾಕ್ಸಿನ್ ಹಾಕ್ಸಿದ್ದೇವೆ. ಅದನ್ನು ಸದ್ಯಕ್ಕೆ 185ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ವ್ಯಾಕ್ಸಿನ್ ಮಾಡಿಸಿಕೊಂಡು ಎಲ್ಲರೂ ತರಗತಿಗಳಿಗೆ ಹಾಜರಾಗ್ತಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಮಹಿಳಾ ಕಾಲೇಜು ಬಹಳಷ್ಟು ಚೆನ್ನಾಗಿ ವಿದ್ಯಾರ್ಥಿನಿಯರ ಒಂದು ಪ್ರತಿಕ್ರಿಯೆ ಇದೆ ಅಂತಕ್ಕಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತದೆ. ಹುಬ್ಬಳ್ಳಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ.